ಹುರಿಯತ್ತನ್ನ ಎಕ್ಸ್ನಿಂದ ತೆಗೆದುಹಾಕೋದ್ರಿಂದ ನನ್ನ ನಿಲುವು ಬದಲಾಗೋದಿಲ್ಲ ಅಂತ ಕಾಶ್ಮೀರದ ಮುಖ್ಯ ಧರ್ಮಗುರು ಮತ್ತು ಪ್ರತ್ಯೇಕತಾವಾದಿ ನಾಯಕ ಮಿರ್ವಾಯಿಜ್ ಉಮರ್ ಫಾರೂಕ್ ಹೇಳಿದ್ದಾರೆ. ಜನರೊಂದಿಗೆ ಸಂಪರ್ಕ ಸಾಧಿಸಲು ನನಗೆ ಉಳಿದಿರುವ ಏಕೈಕ ದಾರಿ ಅಂದ್ರೆ ಸಾಮಾಜಿಕ ಮಾಧ್ಯಮ ಅಂತ ಅವರು ದಿ ಕ್ವಿಂಟ್ಗೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸ್ಥಳ ನನಗೆ ಲಭ್ಯವಿರುವ ಏಕೈಕ ಸ್ಥಳ ಆಗಿದೆ. ಜಾಮಾ ಮಸೀದಿಯ ಪ್ರವಚನ ಪೀಠವನ್ನು ಕೂಡ ನಿರ್ಬಂಧಿಸಲಾಗಿದೆ. ಕಳೆದ ಶುಕ್ರವಾರವೂ ನನ್ನನ್ನ ಗೃಹ ಬಂಧನದಲ್ಲಿ ಇರಿಸಲಾಯಿತು. ಅದಕ್ಕಾಗಿಯೇ ಸಂಪರ್ಕದಲ್ಲಿರಲು ಮತ್ತು ಸಂವಹನ ನಡೆಸಲು ನಾನು ನನ್ನ ಎಕ್ಸ್ ಖಾತೆಯಲ್ಲಿ ಬದಲಾವಣೆಗಳನ್ನು ಮಾಡಿದ್ದೇನೆ ಅಂತ ಅವರು ಹೇಳಿದ್ದಾರೆ. आज मैं साल 2026 के पहले जुम्मतुल मुबारक के दिन आपके दरमियान जामा मस्जिद में मौजूद नहीं हूँ, जैसा कि मीरवाइज़ को होना चाहिए था, बल्कि सोशल मीडिया के ज़रिए आपसे मुखातिब हूँ, क्योंकि मुझे एक बार फिर अपने घर में नज़रबंद कर दिया गया है. ಎಕ್ಸ್ ಖಾತೆಯ ತಮ್ಮ ಪ್ರೊಫೈಲ್ನಿಂದ ಹುರಿಯತ್ ಅಧ್ಯಕ್ಷ ಅನ್ನೋದನ್ನ ಕೈಬಿಟ್ಟ ಕೆಲ ದಿನಗಳ ನಂತರ ದಿ ಕ್ವಿಂಟ್ಗೆ ಅವರು ಈ ಹೇಳಿಕೆ ನೀಡಿದ್ದಾರೆ. ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಎನ್ನಲಾಗಿದ್ದ ನಿಷೇಧಿತ ಗುಂಪನ್ನ ಆ ಪ್ರದೇಶದ ಇತಿಹಾಸದಿಂದ ಪೂರ್ತಿ ಇಲ್ಲವಾಗಿಸಲಾಗಿದೆಯಾ ಅನ್ನೋ ಚರ್ಚೆಗಳ ನಡುವೆ ಮಿರ್ವಾಯಿಜ್ ಅವರ ನಿಲುವು ವಿವಾದ ಹುಟ್ಟಾಕಿದೆ. ಹುರಿಯತ್ತನ್ನ ಯುಎಪಿಎ ಅಡಿಯಲ್ಲಿ 5 ವರ್ಷಗಳ ಕಾಲ ನಿಷೇಧಿಸಲಾಯಿತು. ವಿಧ್ವಂಸಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ, ಭಯೋತ್ಪಾದನೆಯನ್ನ ಬೆಂಬಲಿಸುತ್ತಿದೆ ಮತ್ತು ಪ್ರತ್ಯೇಕತಾವಾದಿ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿದೆ ಅನ್ನೋ ಆರೋಪದ ಮೇಲೆ ಈ ನಿಷೇಧ ಹೇರಲಾಗಿದೆ. ಕಳೆದ ವಾರ ಮಿರ್ವಾಯಿಜ್ ತಮ್ಮ ಎಕ್ಸ್ ಹ್ಯಾಂಡಲ್ನಲ್ಲಿ ಹುರಿಯತ್ ಸಂಘಟನೆ ಹೆಸರು ತೆಗೆಯುವಂತೆ ಕಾಶ್ಮೀರದ ಅಧಿಕಾರಿಗಳು ಒತ್ತಡ ಹೇರುತ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ರು. ಹುರಿಯತ್ ಜೊತೆಗಿನ ತನ್ನ ಸಂಬಂಧದ ಬಗ್ಗೆ ಹೇಳಿಕೊಳ್ಳೋದನ್ನ ಮುಂದುವರಿಸಿದ್ರೆ ಹ್ಯಾಂಡಲ್ ಅನ್ನ ತೆಗೆದುಹಾಕೋದಾಗಿ ಎಚ್ಚರಿಸಲಾಗಿದೆ ಅಂತ ಹೇಳಿದ್ರು. ಅವರ ಟ್ವೀಟ್ಗಳು ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಜಕೀಯ ಬಿರುಗಾಳಿಯನ್ನ ಹುಟ್ಟುಹಾಕಿವೆ. ದಿ ಕ್ವಿಂಟ್ ಜೊತೆಗಿನ ವಿಶೇಷ ಮಾತುಕತೆಯಲ್ಲಿ ಅವರು ಹುರಿಯತ್ ಹೆಸರನ್ನ ತಮ್ಮ ಪ್ರೊಫೈಲ್ನಿಂದ ತೆಗೆದುಹಾಕಿದ ಕೂಡಲೇ ತಮ್ಮ ನಿಲುವೇನೂ ಬದಲಾಗದು ಅಂತ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರು ಈ ಪ್ರದೇಶದಲ್ಲಿನ ಅಶಾಂತಿಯನ್ನು ಶಮನಗೊಳಿಸುವ ಪ್ರಯತ್ನಗಳಲ್ಲಿ ಹುರಿಯತ್ ನಾಯಕರೊಂದಿಗೆ ಹಲವಾರು ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ರು. 2019ರ ಆರಂಭದಲ್ಲಿ ಜಮಾತೆ ಇಸ್ಲಾಮಿ ಜೊತೆಗೆ ನಿಷೇಧಿಸಿದ್ದ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ನೇತೃತ್ವ ವಹಿಸಿದ್ದ ಯಾಸಿನ್ ಮಲಿಕ್ ಅವರಂತಹ ವಿವಿಧ ಪ್ರತ್ಯೇಕತಾವಾದಿ ನಾಯಕರ ವಿರುದ್ಧದ ಪ್ರಕರಣಗಳನ್ನು ಅದು ಮತ್ತೆ ಮುನ್ನೆಲೆಗೆ ತಂತು. 2 ವರ್ಷಗಳ ನಂತರ ಸರ್ಕಾರ ಮುಸ್ಲಿಂ ಕಾನ್ಫರೆನ್ಸ್ ಮತ್ತು ತೆಹರಿಕ್ ಇ ಹುರಿಯತ್ ಅನ್ನ ಕಾನೂನು ಬಾಹಿರಗೊಳಿಸಿತು. ಇವು ಇತರ 2 ಪ್ರಮುಖ ಪ್ರತ್ಯೇಕತಾವಾದಿ ಸಂಘಟನೆಗಳಾಗಿವೆ. ವಿವಿಧ ಹರತಾಳಗಳ ಮೂಲಕ ಹುರಿಯತ್ ಆಗಾಗ್ಗೆ ನಾಗರಿಕರ ಹತ್ಯೆಗಳು ಮತ್ತು ಭದ್ರತಾ ಪಡೆಗಳ ಪಾತ್ರವನ್ನು ಪ್ರತಿಭಟಿಸುವಾಗ ತನ್ನ ರಾಜಕೀಯ ಬೇಡಿಕೆಗಳಿಗಾಗಿ ಒತ್ತಾಯಿಸಿತು. ವಿವಾದಾತ್ಮಕ ಕ್ರಮಗಳನ್ನು ವಿರೋಧಿಸಲು ಗುಂಪು ಮುಷ್ಕರಗಳನ್ನು ಕೂಡ ಆಯೋಜಿಸಿತು. 2008ರಲ್ಲಿ ಅಮರನಾಥ ದೇವಾಲಯ ಮಂಡಳಿಗೆ 100 ಎಕರೆ ಭೂಮಿ ವರ್ಗಾಯಿಸುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಅದು ಪ್ರತಿಭಟಿಸಿತು. ಇದು ಅದೇ ವರ್ಷ ನಾಗರಿಕ ದಂಗೆಗೆ ಕಾರಣ ಆಯಿತು. 2009, 2010, 2013 ಮತ್ತು 2016ರಲ್ಲಿ ಇಲ್ಲಿ ಅಶಾಂತಿ ತಲೆದೋರಿತ್ತು. ಮುಷ್ಕರಗಳು ಮತ್ತು ಬಂದ್ಗಳ ಸಂಘಟಕನಾಗಿ ಅವರ ಪಾತ್ರವಿದೆ ಅನ್ನೋದು ಸರ್ಕಾರ ಅವರ ವಿರುದ್ಧ ಮಾಡುವ ಪ್ರಮುಖ ಆರೋಪ. ಆದರೆ ಮಿರ್ವಾಯಿಜ್ ಯಾವುದೇ ತಪ್ಪಿನಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಾರೆ. ಭಿನ್ನಾಭಿಪ್ರಾಯವನ್ನ ಶಾಂತಿಯುತವಾಗಿ ವ್ಯಕ್ತಪಡಿಸಲು ಮತ್ತು ಪ್ರತಿಭಟನೆ ದಾಖಲಿಸಲು ಹರತಾಳಗಳೇ ಕಾನೂನುಬದ್ಧ ಮತ್ತು ಪ್ರಜಾಸತ್ತಾತ್ಮಕ ಮಾರ್ಗ ಅಂತ ಅವರು ಹೇಳ್ತಾರೆ. ಪ್ರತ್ಯೇಕತಾವಾದಿ ಗುಂಪಿನ ನೇತೃತ್ವ ವಹಿಸೋದರ ಜೊತೆಗೆ ಮಿರ್ವಾಯಿಜ್ ಕಾಶ್ಮೀರದ ಒಬ್ಬ ಪ್ರಮುಖ ಧರ್ಮಗುರುವೂ ಆಗಿದ್ದು, ಶ್ರೀನಗರದ 600 ವರ್ಷಗಳಷ್ಟು ಹಳೆಯದಾದ ಜಾಮಿಯಾ ಮಸೀದಿಯಲ್ಲಿ ಶುಕ್ರವಾರದ ಸಾಂಪ್ರದಾಯಿಕ ಧರ್ಮೋಪದೇಶಗಳ ಅಧ್ಯಕ್ಷತೆ ವಹಿಸುತ್ತಾರೆ. 1977ರ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಮಿರ್ವಾಯಿಜ್ ರಾಜಕೀಯವಾಗಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ತುರ್ತು ಪರಿಸ್ಥಿತಿ ಘೋಷಣೆಯ ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಜನತಾ ಪಕ್ಷದ ಮೌನ ಬೆಂಬಲಿಗರಾಗಿ ಅವರು ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಪದಚ್ಯುತಗೊಳಿಸುವಲ್ಲಿ ಪಾತ್ರ ವಹಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಮಿರ್ವಾಯಿಜ್ ವಿವಿಧ ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಿಂಸಾತ್ಮಕ ಪ್ರತಿಭಟನೆಗಳ ಸಂಭಾವ್ಯ ಅಪಾಯವನ್ನು ಉಲ್ಲೇಖಿಸಿ ಪ್ರಾದೇಶಿಕ ಕಾನೂನು ಜಾರಿ ಸಂಸ್ಥೆಗಳು ಕೆಲವೊಮ್ಮೆ ಮಸೀದಿಯಲ್ಲಿ ಶುಕ್ರವಾರದ ಪ್ರಾರ್ಥನೆಗೆ ಹಾಜರಾಗಲು ಅವರಿಗೆ ಅನುಮತಿ ನಿರಾಕರಿಸಿವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.